ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ಅನ್ಕೊಂಡ ಹಾಗೆ ಒಳ ಮೀಸಲಾತಿಯ ವರದಿ ಇವತ್ತು ಸಲ್ಲಿಕೆ ಆಗ್ತಾ ಇದೆ. ಸೊ ಒಳ ಮೀಸಲಾತಿಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರು, ಯಾವಾಗ ವರದಿ ಸಲ್ಲಿಕೆ ಆಗುತ್ತೆ, ಯಾವಾಗ ಹೊಸ ನೋಟಿಫಿಕೇಶನ್ ಆಗುತ್ತೆ ಅನ್ನೋ ತುಂಬಾ ಕಾತುರತೆ ಇತ್ತು. ಫೈನಲ್ ಇವತ್ತು ಆಯೋಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೆ. ಇದಾದ 20 ದಿನಗಳಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಹಿಂದೆ ನಾನು ಒಂದು ಮಾಹಿತಿಯನ್ನು ನೋಡಿದ್ದು, ಒಂದು ಟೆಲಿಗ್ರಾಮ್ ಗ್ರೂಪ್, ನಮ್ಮ KSV ಕರ್ನಾಟಕ ಸ್ವಾಭಿಮಾನ ವಿದ್ಯಾರ್ಥಿ ಸಂಘಟನೆ ಗ್ರೂಪ್ ಅಲ್ಲಿ ಹರಿದಾಡ್ತಾ ಇದ್ದಂತ ಮಾಹಿತಿ ಅಂತಂದ್ರೆ 4ನೇ ತಾರೀಕು ಈ ಒಂದು ವರದಿ ಸಲ್ಲಿಕೆ ಆಗುತ್ತೆ ಅಂಡ್ 15ನೇ ತಾರೀಕು ನಂತರ ನೋಟಿಫಿಕೇಶನ್ ಆಗುತ್ತೆ ಅನ್ನೋದು ಮಾಹಿತಿ ಇತ್ತು ಅದರಲ್ಲಿ. ಸೊ ಅದರಂತೆ ಇವತ್ತು ಅದೇನು ಕಾಕತಾಳಿ ಅನ್ನೋ ಸತ್ಯ ಗೊತ್ತಾಗ್ತಿಲ್ಲ. ಒಂದೊಂದು ಸತ್ಯ ಆಗ್ಬೇಕಾಗಿರುವಂಥದ್ದು ಒಳ್ಳೆಯದು ಆಗಿದೆ. 4ನೇ ತಾರೀಕು ಇವತ್ತು ಸಲ್ಲಿಕೆ ಆಗುತ್ತೆ. ಇನ್ನೇನು ಸೆಪ್ಟೆಂಬರ್ 15 ಆನ್ವರ್ಡ್ಸ್ ನೋಟಿಫಿಕೇಶನ್ ಶುರುವಾಗಬಹುದು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಬಟ್ ಒಂದು ವಿಷಯ ಸ್ಪಷ್ಟವಾಗಿ ನಾನು ಹೇಳುವಂಥದ್ದು, ಯಾರೆಲ್ಲ ಒಂದು ಚಿಕ್ಕ SSCಗಾಗಿ ಕಾಯ್ತಾ ಇದ್ದಾರೆ, ಅದು PC, PSI, SD, FDA, ಯಾವುದೇ ಹುದ್ದೆ ಇರಲಿ, ಎನಿ ಒಂದು ಹುದ್ದೆಗಾಗಿ ಹಗಲು ರಾತ್ರಿ ಅಂದ್ರೆ ಶ್ರಮ ಪಟ್ಟಿದ್ದೀರಾ. ಸೊ ನಿಮ್ಮ ಶ್ರಮ ಇಲ್ಲಿಂದ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ಲಿ. ಅಂಡ್ ವಿಶೇಷವಾಗಿ ಈ ಒಂದು ಪೊಲೀಸ್ ಇಲಾಖೆಯ ಹುದ್ದೆಗಳಿಗೆ ಯಾರು ತಯಾರಿ ಮಾಡ್ತಾ ಇದ್ದಾರೆ, ನಿಮ್ಮ ಫಿಸಿಕಲ್ ಪ್ರಿಪ್ರೇಷನ್ ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿರಲಿ. ಅಂಡ್ ಅದ್ರ ಜೊತೆ FDA, SDA ಬೇರೆ ಬೇರೆ ಹುದ್ದೆಗಳದ್ದು ತಯಾರಿ ಮಾಡ್ತಾ ಇರುವಂಥವ್ರು ಕೂಡ ನಿಮ್ಮ ಸ್ಟ್ರಾಟಜಿಗಳು ಏನೇನಿದೆ ಅದನ್ನೆಲ್ಲವನ್ನು ಕೂಡ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳಿ. ಒಂದು ನನಗೆ ಅನ್ಸಿದ ಮಾತು ಹೇಳ್ತೀನಿ, ಈ ಕೋಚಿಂಗ್ ಸೆಂಟರ್ ಅವರು ಅಥವಾ ಬೇರೆ ಯಾರೋ ತರಬೇತಿ ಕೊಡುವಂಥವ್ರು ಒಂದು ಧೈರ್ಯದ ಮಾತು ಹೇಳಬೇಕು ವಿದ್ಯಾರ್ಥಿಗಳಿಗೆ. ಏನು ಅಂತಂದ್ರೆ, ನೀವು ಮುಂದೆ ನೋಡಿ ಪರೀಕ್ಷೆನ ಬರೀರಿ, ಅದೇನು ಸ್ಕ್ಯಾಮ್ ಯಾರು ಏನು ಮಾಡಿದ್ರು ನಾವು ಅವ್ರ ವಿರುದ್ಧ ಹೋರಾಡ್ತೀವಿ ಅನ್ನೋ ಒಂದು ಧೈರ್ಯದ ಮಾತು ನಿಮ್ಗೆ ಹೇಳ್ಬಿಟ್ರೆ, ಖಂಡಿತವಾಗಿ ಹೇಳ್ತೀನಲ್ಲ, ಅದರಷ್ಟು ಸೂಪರ್ ಮತ್ತೆ ಯಾವ್ದು ಇರಲ್ಲ. ಕಾರಣ ಈ SSC ಹೋರಾಟ ನೋಡ್ತಾ ಇದ್ದಾರೆ, ಟೀಚರ್ಸ್ಗಳು ಆನ್ಲೈನ್ ಆಫ್ಲೈನ್ ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಜೊತೆ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ. ಸೊ ಈ ರೀತಿಯ ಒಗ್ಗಟ್ಟು ನಮ್ಮಲ್ಲಿ ಬೇಕು. ನಾನು ಯಾರನ್ನೂ ನಿಂದನೆ ಮಾಡೋದು ಅಥವಾ ಅವ್ರ ಬಗ್ಗೆ ಅವಹೇಳನ ಮಾಡ್ತಿಲ್ಲ, ಬಟ್ ಈ ರೀತಿಯಾದಂಥ ಒಗ್ಗಟ್ಟು ನಮ್ಮಲ್ಲಿ ಬರಲಿ. ಉತ್ತರ ಭಾರತದವರ ರೀತಿ ನಮ್ಮಲ್ಲೂ ಕೂಡ ಒಂದು ಅವೇರ್ನೆಸ್ ಮೂಡಲಿ. ಪಾಪ ಕಷ್ಟಪಟ್ಟು ಓದ್ತಾರೆ. ಈಗ ನೋಡಿ, ನೋಟಿಫಿಕೇಶನ್ ಕಾಯೋದು ಎಷ್ಟು ಖುಷಿ ಇರುತ್ತೆ ಅಭ್ಯರ್ಥಿಗಳಿಗೆ, ಪರೀಕ್ಷೆ ಬರೆಯೋದು ಎಷ್ಟು ಸಂತಸ ನೀಡುತ್ತೆ. ನಾವು ಓದಿದ್ದೀವಿ, ಶ್ರಮ ಹಾಕಿದ್ದೀವಿ ಅಂತ. ಆ ಶ್ರಮ ವೇಸ್ಟ್ ಆಗಬಾರ್ದು, ಆ ಶ್ರಮ ವ್ಯರ್ಥ ಆಗಬಾರ್ದು ಅಂದ್ರೆ ಪಾರದರ್ಶಕವಾಗಿ ಪರೀಕ್ಷೆಗಳು ನಡಿಬೇಕು. ಪಾರದರ್ಶಕತೆ ಅನ್ನೋದು ಇಲ್ಲ ಅಂತಂದಾಗ ಅದನ್ನ ಪ್ರತಿಭಟಿಸೋದಕ್ಕೆ ಎಲ್ಲರೂ ಕೂಡ ಒಂದಾಗಬೇಕು. ಅಲ್ಲಿ ನಾನು ಮುಂದು, ನೀನ್ ಮುಂದು, ನೀನ್ ಹೋಗಿ ನಾನ್ ಬರಲ್ಲ ಅನ್ನೋ ಒಂದು ಮಾತುಗಳು ಇರಬಾರ್ದು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ನಾವಂತೂ ಖಂಡಿತವಾಗಿಯೂ ನಿಮ್ಮ ಸಪೋರ್ಟ್ ಇದ್ದೇ ಇರ್ತೀವಿ. ಯಾವುದೇ ಪರೀಕ್ಷೆ ವಿಚಾರದಲ್ಲಿ ಏನೇ ಅಕ್ರಮ, ಏನೇ ಸರೋಕು ನೋಡಿದ್ರು ನಾವು ಅದ್ರ ವಿರುದ್ಧ ಧ್ವನಿ ಹಾಕ್ತೀವಿ, ಅದನ್ನು ಪ್ರತಿಭಟಿಸ್ತೀವಿ. ಬಟ್ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಓನ್ಲಿ ಕಾನ್ಸಂಟ್ರೇಟ್ ಆನ್ ಸ್ಟಡಿ ಆ್ಯಂಡ್ ನೋಟಿಫಿಕೇಶನ್. ಸೊ ನಿಮ್ಮ ಹುದ್ದೆ ಯಾವುದು, ನಿಮ್ಮ ತಯಾರಿ ಏನು, ಆ ಸ್ಟ್ರಾಟಜಿ, ಅದಕ್ಕೆ ಸಂಬಂಧಪಟ್ಟಾಗೆ ಬುಕ್ಸು, ಅದರ ಒಂದು ರಿಸೋರ್ಸಸ್ ಏನೆಲ್ಲ ಬೇಕು ಕಲೆ ಹಾಕ್ಕೊಂಡು ಒಂದು 3-4 ತಿಂಗಳು ಒತ್ತಡಯುಕ್ತ ಮನಸ್ಸನ್ನು ತೆಗೆದು ಇಟ್ಟುಬಿಡಿ. ಪ್ರೆಷರ್ ಅನ್ನೋದು ಬೇಡ. ತುಂಬ ಫ್ರೀ ಮೈಂಡೆಡ್ ಆಗಿ, ಸುತ್ತಮುತ್ತ ಏನೂ ಇಲ್ಲ ನನಗೆ, ಓನ್ಲಿ ನಾನು ಇದ್ರ ಕಡೆ ಅಷ್ಟೇ ಗಮನ ಹರಿಸ್ತಿದ್ದೀನಿ, ಕಳ್ಕೊಳ್ಳೋಕೆ ಏನೂ ಇಲ್ಲ ಅನ್ನೋ ರೀತಿ ಕೂತ್ಕೊಂಡ್ರೆ ಈ ಬಾರಿ ಖಂಡಿತವಾಗಿ ಯಶಸ್ಸಿನಿಂದ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ನಾನು ಹೇಳುವಂಥ ಸಲಹೆ, ನೀವು ಎಲ್ಲಿರ್ತೀರೋ ಅಲ್ಲೇ ಪ್ರಿಪ್ರೇಷನನ್ನು ಆರಂಭಿಸಿ. ನಾನು ಅಲ್ಲಿ ಹೋಗಿ ಓದ್ತೀನಿ, ಇಲ್ಲಿ ಹೋಗಿ ಓದ್ತೀನಿ, ಓಕೆ, ಅದು ನಿಮಗೆ ಸಾಧ್ಯ ಆದರೆ ಮಾಡಿ. ಇಲ್ಲ ಅಂತಂದರೆ ಹೆಚ್ಚಿನ ಹೊರೆಯನ್ನು ತೆಗೆದುಕೊಂಡು ಅದಕ್ಕೋಸ್ಕರ ಅಂತಾನೆ ಸಾಲ ಸೋಲ ಮಾಡ್ಕೊಳ್ಳುವಂಥದ್ದು ಬೇಡ. ತುಂಬ ಜನ ನಾನು ಆ ಥರ ನೋಡಿದ್ದೀನಿ. ಪಾಪ ನನ್ನ ಸಹೋದರರೇ ಎಲ್ಲೋ ಒಂದು ಕಡೆ ಹೋಗಿ ಓದೋದಕ್ಕೆ ಕಷ್ಟಪಟ್ಟು ಇನ್ನೂ ಶ್ರಮ ಪಟ್ಟು ಮಾಡ್ತಾರೆ. ಬಟ್ ಆದರೆ ಮಾಡಿ, ಇಲ್ಲ ಅಂತಂದರೆ ಏನಿದೆ, ಏನು ರಿಸೋರ್ಸ್ ಸಿಗುತ್ತೆ ನಿಮಗೆ, ಯಾರಿಗಾದರೂ ಈ ರೀತಿ ಆನ್ಲೈನ್ ರಿಸೋರ್ಸಸ್ ಏನೋ ಯಾವುದ್ರ ಬಗ್ಗೆ ಮಾಹಿತಿ ಬೇಕಿದ್ರೆ ನನ್ನ ಕೇಳಿ, ನಾನು ಖಂಡಿತವಾಗಿ ಕಳಿಸ್ಕೊಡ್ತೀನಿ. ಯಾವುದೇ ನೋಟ್ಸ್ ಆಗಿರ್ಬೋದು, ಏನೇ ಸಾಧ್ಯವಾದಷ್ಟು ಸಹಾಯ ಮಾಡೋಣ. ಈ ವಿಷಯದಲ್ಲಿ ಎಲ್ಲರ ಪರವಾಗಿ ನಿಂತ್ಕೋಣ. ನಾವು ಎಲ್ಲರೂ ಕೂಡ ಒಂದೇ ದೋಣಿಯಲ್ಲಿ ಸಾಕ್ತಾ ಇರೋರು, ಹಾಗಾಗಿ ನಮ್ಮೆಲ್ಲರ ಡೆಸ್ಟಿನೇಷನ್ ಎಲ್ಲ ಒಂದೇ. ಸೊ ಅದಕ್ಕೆ ಎಲ್ಲರೂ ಜೊತೆಯಾಗಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಯಾರೇ ಸಕ್ಸಸ್ ಆದರೂ ನಮ್ಮ ಗೆಲುವು ಅಂತ ಖುಷಿ ಪಡುವಂಥ ಮನಸ್ಥಿತಿ ನಮ್ಮಲ್ಲಿ ಬಂದಾಗ ಈ ಅಸೂಯೆ, ದ್ವೇಷ ಅನ್ನೋದು ನಮ್ಮಲ್ಲಿ ಇರಲ್ಲ. ಒಬ್ರಿಗೊಬ್ರು ಸಹಾಯ ಮಾಡ್ತಾ, ಒಬ್ರೊಬ್ರನ್ನ ಬೆಳೆಸ್ತಾ ಮುಂದೆ ಸಾಗಬೇಕು ಹೊರತು ಯಾರನ್ನಾರು ಕಾಲೆಳೆಯುವಂಥ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ. ಅವರವರ ಸಮಸ್ಯೆಗಳು ಅವ್ರಿಗೆ ದೊಡ್ಡದಾಗಿರುತ್ತೆ. ಸೊ ತಂದೆ ತಾಯಿಗಳ ಕಣ್ಣಲ್ಲಿ ನಿಮ್ಮ ಒಂದು ಯಶಸ್ಸಿನ ಆನಂದ ಬಾಷ್ಪವನ್ನು ನೋಡುವಂಥ ಸಮಯ ನಿಮ್ದಾಗಲಿ. ಎಲ್ಲ ನೋಟಿಫಿಕೇಶನ್ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. 11ನೇ ತಾರೀಕು ಅದಕ್ಕಾಗಿ ಹೋರಾಟ ಇದೆ. ಆ ಹೋರಾಟದಲ್ಲಿ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಭಾಗವಹಿಸಿ. ಆ ಹೋರಾಟ ಯಶಸ್ವಿ ಆಯಿತು ಅಂತಂದರೆ ಸರ್ಕಾರ PC ಒಂದು ಏಜ್ ರಿಲ್ಯಾಕ್ಸೇಷನ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ, ಅದು ಮಾಡುತ್ತೆ. ಅದರ ಜೊತೆ ಬೇರೆ ಬೇರೆ ಇಲಾಖೆಯ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕಿದೆ. ಸೊ ಅದನ್ನು ಕೂಡ ಸರ್ಕಾರ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಯಾಕೆ ಅಂತಂದರೆ ನೋಟಿಫಿಕೇಶನ್ ಇಲ್ಲದೆ ತುಂಬ ಬಳಲು ಹೋಗಿದ್ದಾರೆ ಅಭ್ಯರ್ಥಿಗಳು. ಸೊ ಅವ್ರಿಗೊಂದು ಅವಕಾಶ ಸಿಗಲಿ.
ಅಟ್ಲೀಸ್ಟ್ ಅವರ ಒಂದು ಹಾಕಿರುವಂಥ ಪರಿಶ್ರಮಕ್ಕೆ ಒಂದು ಬೆಲೆ ಸಿಕ್ಕಂಗೆ ಆಗುತ್ತೆ. ಇಲ್ಲ ಅಂತಂದರೆ ಪಾಪ ಅವರು ಮತ್ತೆ ಶ್ರಮ ಪಡಬೇಕು, ನೆಕ್ಸ್ಟ್ ಯಾವುದಕ್ಕೂ ನೋಟಿಫಿಕೇಶನ್ ಇಲ್ಲ, ತುಂಬ ಡಿಲೇ ಆಯಿತು ಅಂದರೆ ಇನ್ನೊಂದು ಸ್ಪಷ್ಟವಾಗಿ ನೆನಪಿಡಬೇಕಾದಂತೂ ಈಗ ಇರುವಂಥ ಅವಕಾಶ ಅಂದರೆ ಈಗ ಆಗುವಂಥ ನೋಟಿಫಿಕೇಶನ್ಸ್, ನಂಬರ್ ಆಫ್ ನೋಟಿಫಿಕೇಶನ್ಸ್ ಏನಿದೆಯಲ್ಲ, ಇಷ್ಟು ನಿಮಗೆ ಮತ್ತೆ ಯಾವತ್ತೂ ಸಿಗೋ ಚಾನ್ಸ್ ಇಲ್ಲ. ಬಿಕಾಸ್ ತುಂಬ ಅಂದರೆ ತುಂಬ ವೇಕೆನ್ಸೀಸ್ ಇದೆ. ಇದು ಮುಗೀತು ಅಂದರೆ ಇನ್ನು 4-5 ವರ್ಷ ನೀವು ಮತ್ತೆ ವನವಾಸ. ಸೊ ಅದಕ್ಕೆ ತುಂಬ ಸೀರಿಯಸ್ ಆಗಿರಿ. ಆದಷ್ಟು ಒತ್ತಡ ಮುಕ್ತರಾಗಿ ಪ್ರಿಪ್ರೇಷನನ್ನು ಆರಂಭಿಸಿ. ಒಳ್ಳೆಯದಾಗಲಿ. ಧನ್ಯವಾದಗಳು.